ನಮ್ಮನ್ನು, ನಮ್ಮ ಮನೆಯನ್ನು, ನಮ್ಮ ಮನೆತನವನ್ನು ಕಾಡುವಂತಹ ದುಷ್ಟಶಕ್ತಿ ಅಂದರೆ ಇವತ್ತಿನ ಭಾಷೆಯಲ್ಲಿ ನೆಗೆಟಿವ್ ಎನರ್ಜಿ. ಇಂಥ ನೆಗೆಟಿವ್ ಎನರ್ಜಿಯನ್ನು ನಿವಾರಿಸುವಂತಹ ಬ್ರಹ್ಮಾಸ್ತ್ರ ಅಂತಲೇ ನಮ್ಮ ಹಿರಿಯರು ಭಾವಿಸಿದ್ದಂತಹ ಅಂಕೋಲೆ ಗಿಡದ ಬಗ್ಗೆ ಈ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇದ್ದೀರಿ. ಹೀಗಾಗಿ ಈ ವಿಡಿಯೋವನ್ನು ಅಪೇಕ್ಷೆಯಿಂದ ಕ್ಲಿಕ್ ಮಾಡಿ ನೋಡುತ್ತಿರುವ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ. ಹಿಂದೆಲ್ಲ ನಮ್ಮ ಹಿರಿಯರು ಕಟ್ಟಿಸಿದಂತಹ ಮನೆಗಳನ್ನು ಹೊಸ್ತಿಲು ದಾಟಿ ತಲೆ ಎತ್ತಿ ನೋಡಿದರೆ ಅಲ್ಲಿ ತೆಂಗಿನಕಾಯಿಯನ್ನು ಅಂದರೆ ಕಡಲೆಕಾಯಿಗಳನ್ನು ಕಟ್ಟಿರ್ತಾಯಿದ್ರು. ಆ ಕಡಲೆಕಾಯಿನಲ್ಲಿ ಒಂದು ಕಡ್ಡಿಯನ್ನು ಕೂಡ ಸಿಕ್ಕಿಸಿರ್ತಾಯಿದ್ರು ಮಧ್ಯದಲ್ಲಿ. ಆ ಕಡ್ಡಿಯೇ ಈ ಅಂಕೋಲೆ ಕಡ್ಡಿ ಆಗಿರ್ತಿತ್ತು. ಕಾಡು ಮೇಡು ಬೆಟ್ಟ ಗುಡ್ಡ ಬೀಳು ಹೊಲಗಳ ಬದು ಹೀಗೆ ಎಲ್ಲ ರೀತಿಯ ನೆಲದಲ್ಲಿ ಅಂದರೆ ಎಲ್ಲ ರೀತಿಯ ಮಣ್ಣಿನಲ್ಲಿ ಬೆಳೆಯುವ ಈ ಅಂಕೋಲೆ ಗಿಡದ ವೈಜ್ಞಾನಿಕ ಹೆಸರು ಅಲಾಂಜಿಯಂ ಸಾಲ್ವಿಫೋಲಿಯಂ ಅಂತ. ದೆವ್ವ, ಪೀಡೆ, ಪಿಸಾಚಿ, ಶತ್ರುಬಾಧೆ, ಸಂಸಾರಿಕ ಕಲಹ, ಶಾಲಬಾಧೆ ಸೇರಿದಂತೆ ಯಾವುದೇ ರೀತಿಯಲ್ಲೂ ನಮ್ಮನ್ನು ಕಾಡುವಂತಹ ದುಷ್ಟಶಕ್ತಿ ಅಥವಾ ನೆಗೆಟಿವ್ ಎನರ್ಜಿ ನಮ್ಮ ಮನೆ ಹತ್ತಿರ ಕೂಡ ಸುಳಿದಂತಿರಲಿ ಅಂತ ನಮ್ಮ ಪೂರ್ವಿಕರು ಮನೆಯನ್ನು ಕಟ್ಟಿಸುವಾಗ ಹೊಸ್ತಿಲನ್ನು ದಾಟಿ ತಲೆ ಎತ್ತಿ ನೋಡಿದರೆ ಕಾಣ್ತಿತ್ತಲ್ಲ ಜಂತೆ ಅಂದರೆ ಹಿಂದೆ ಮರಮುಟ್ಟುಗಳನ್ನು ಹಾಕಿ ಮನೆಯನ್ನು ಕಟ್ತಿದ್ರು, ಅದನ್ನು ಜಂತೆ ಅಂತಿದ್ರು. ಆ ಮರಮುಟ್ಟುಗಳ ಜೊತೆಗೇ ಒಂದು ಅಂಕೋಲೆ ಕಡ್ಡಿಯನ್ನು ಇಟ್ಟು ಮನೆಯನ್ನು ಪೂರ್ಣಗೊಳಿಸ್ತಾ ಇದ್ರು. ಯಾಕೆಂದರೆ ಅಂಕೋಲೆ ಕಡ್ಡಿ ಇದ್ದರೆ ಯಾವುದೇ ರೀತಿಯ ದುಷ್ಟಶಕ್ತಿ ನಮ್ಮ ಮನೆ ಒಳಗಡೆ ಬರೋದಿಲ್ಲ ಅನ್ನುವ ನಂಬಿಕೆ ನಮ್ಮ ಪೂರ್ವಿಕರಿಗೆ ಇತ್ತು. ಪೊದೆ ಸಸ್ಯವಾದ ಈ ಅಂಕೋಲೆ ಗಿಡ ಎಲ್ಲ ಕಾಲದಲ್ಲೂ ಹಸಿರಾಗಿರ್ತದೆ. ಯಾಕೆ ಆ ರೀತಿ ಹಸಿರಾಗಿರ್ತದಪ್ಪ ಅಂದರೆ ಅದು ಎಲೆ ಉದುರೋದಕ್ಕೆ ಮೊದಲೇ ಚಿಗುತ್ತು ಕೂಡ ಇರ್ತದೆ. ಈ ಅಂಕೋಲೆ ಗಿಡ ಒಂದು ಔಷಧೀಯ ಸಸ್ಯ. ಆಯುರ್ವೇದ, ಸಿದ್ಧ, ಟಿಬೇಟಿಯನ್ ವೈದ್ಯ ಪದ್ಧತಿಯಲ್ಲಿ ಈ ಗಿಡದ ಮದ್ದನ್ನು ಹೆಚ್ಚಾಗಿ ಬಳಸ್ತಾರೆ. ಅಲ್ಲದೆ ಈ ನಮ್ಮ ಆಯುರ್ವೇದ ಔಷಧಿಯ ಪಿತಾಮಹ ಅನ್ನಿಸ್ಕೊಂಡಿರುವಂತಹ ಚರಕ, ಸುಶ್ರುತ ಕೂಡ ಈ ಅಂಕೋಲೆ ಗಿಡದ ಬಗ್ಗೆ ತಮ್ಮ ಗ್ರಂಥಗಳಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈ ಅಂಕೋಲೆ ಗಿಡದ ಮುಳ್ಳು ತುಂಬ ಚೂಪಾಗಿ ಗಟ್ಟಿಯಾಗಿರ್ತವೆ. ಇದರ ಚಕ್ಕೆ ತುಂಬ ತೆಳುವಾಗಿರ್ತದೆ. ಹೂಗಳು ಬಿಳಿ ಬಣ್ಣದಲ್ಲಿರ್ತವೆ, ಸುವಾಸನೆ ಬರ್ತದೆ. ಹಣ್ಣುಗಳು ಆಲದ ಹಣ್ಣಿನ ಗಾತ್ರದಲ್ಲಿರ್ತವೆ. ಅವು ಹಣ್ಣು ಕೆಂಪು ಬಣ್ಣಕ್ಕಿರ್ತವೆ. ಆ ಹಣ್ಣಿನ ಬೀಜದಿಂದ ಎಣ್ಣೆಯನ್ನು ತಯಾರಿಸಿ ಔಷಧಿಯಾಗಿ ಬಳಸ್ತಾರೆ. ಈ ಅಂಕೋಲೆ ಬೀಜದ ಎಣ್ಣೆಯಿಂದ ದೇಹಕ್ಕೆ ಮಸಾಜ್ ಮಾಡಿಸಿಕೊಂಡ್ರೆ ನರಗಳು, ಮಾಂಸಖಂಡಗಳು ಗಡುಸಾಗಿ ಬಲಿಷ್ಠ ದೇಹವಾಗ್ತದೆ ಅಂತ ಹೇಳ್ತಾರೆ. ಮತ್ತು ಈ ಮಹಿಳೆಯರ ಸ್ತನಗಳು ಅಂದರೆ ಮೊಲೆಗಳು ಜೋತು ಬಿದ್ದಿದ್ದಕ್ಕೆ ಈ ಎಣ್ಣೆಯನ್ನು ಹಚ್ಚಿ ನಿತ್ಯ ಕ್ರಮಬದ್ಧವಾಗಿ ಮಸಾಜನ್ನು ಮಾಡಿದರೆ ಮತ್ತೆ ಯಥಾಸ್ಥಿತಿಗೆ ಅದೇ ದೃಢತೆಯನ್ನು ಹೊಂದಿರ್ತವೆ ಅಂತಲೂ ಕೂಡ ಹೇಳ್ತಾರೆ ಆಯುರ್ವೇದ ತಜ್ಞರು. ಈ ಅಂಕೋಲೆ ಕಡ್ಡಿಯ ಚಿಗುರನ್ನು ಮೇಕೆ ಹಾಲು ಅಥವಾ ಕುರಿ ಹಾಲಿನಲ್ಲಿ ನುಣ್ಣಗೆ ಅರೆದು ಬಟಾಣಿ ಕಾಳಿನಷ್ಟು ಮಾತ್ರೆ ಮಾಡಿಕೊಂಡು ನುಂಗಿದರೆ ಉಬ್ಬಸ, ಕಫ, ಕೆಮ್ಮು ನಿವಾರಣೆ ಆಗ್ತದೆ ಅಂತ ಗಿಡಮೂಲಿಕೆ ತಜ್ಞರು ಹೇಳ್ತಾರೆ. ಈ ಗಿಡದ ಎಲೆಯನ್ನು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿಟ್ಕೊಂಡು ನಾವು ಮನೆ ಒಳಗಡೆ ಸಾಂಬ್ರಾಣಿ ಹಾಕುವಾಗ ಆ ಸಾಂಬ್ರಾಣಿ ಜೊತೆಗೆ ಈ ಎಲೆಯ ಪುಡಿಯನ್ನು ಸ್ವಲ್ಪ ಹಾಕಿದರೆ ಆ ಹೊಗೆಯಿಂದ ಮನೆ ಒಳಗಿರುವಂತಹ ನೆಗೆಟಿವ್ ಶಕ್ತಿ ಮಾಯವಾಗಿ ಹೋಗ್ತದೆ ಅಂತೇಳಿ ಮಾಂತ್ರಿಕ ತಜ್ಞರು ಹೇಳ್ತಾರೆ. ಮಾಯ, ಮಂತ್ರ, ವಶೀಕರಣ, ಜಾದು, ತಾಂತ್ರಿಕ ವಿದ್ಯೆಯಲ್ಲಿ ಈ ಗಿಡವನ್ನು ಹೆಚ್ಚಾಗಿ ಬಳಸ್ತಾರೆ. ಹೀಗಾಗಿ ಮಾಂತ್ರಿಕರು ಮತ್ತು ಜ್ಯೋತಿಷಿಗಳ ಮನೆಯಲ್ಲಿ ಈ ಅಂಕೋಲೆ ಗಿಡದ ಕಡ್ಡಿ ಇದ್ದೇ ಇರ್ತದೆ. ಈ ಗಿಡದ ಬೇರು ಮತ್ತು ಈ ಗಿಡದ ಬೀಜದ ಎಣ್ಣೆಯಿಂದ ಅಂಜನ ತಯಾರಿಸ್ತಾರೆ ಅಂತ ಹೇಳ್ತಾರೆ. ಅಂಜನ ಅಂದರೆ ನಿಧಿಯನ್ನು ಹುಡುಕೋಕ್ಕೆ ಬಳಸ್ತಾರೆ. ಅಂದರೆ ನಿಧಿ ಎಲ್ಲಿದೆ ಅನ್ನೋದು ಅಂಜನ ಇಟ್ಕೊಂಡು ನೋಡಿದರೆ ಕಾಣ್ತದಂತೆ. ತಪ್ಪಿಸ್ಕೊಂಡು ಹೋದ ನಮ್ಮ ಎಮ್ಮೆ ಕೂಡ ಅದರಲ್ಲಿ ಕಾಣುತ್ತೆ ಅಂತ ಹೇಳ್ತಾರೆ. ಮನೆಯಿಂದ ಓಡಿ ಹೋದಂತಹ ಮಗ ಕೂಡ ಎಲ್ಲಿದ್ದಾನೆ ಅನ್ನೋದು ಅಂಜನ ಹಾಕಿ ನೋಡಿದರೆ ಕಾಣ್ತದೆ ಅಂತ ಹೇಳ್ತಾರೆ. ಈ ಜಾದು ಮಾಡೋರು, ಇಂದ್ರಜಾಲ ಮಾಡುವವರ ಕೈಯಲ್ಲಿ ಒಂದು ಮಂತ್ರದಂಡ ಇರ್ತದಲ್ಲ, ಆ ಮಂತ್ರದಂಡವನ್ನು ಕೂಡ ಈ ಅಂಕೋಲೆ ಕಡ್ಡಿಯಿಂದಲೇ ಮಾಡಿರ್ತಾರೆ. ಹಿಂದೆ ಇಂದ್ರಜಾಲ ಮತ್ತು ಜಾದು ಮಾಡ್ತಿದ್ರಲ್ಲ, ಅವರು ಈ ಅಂಕೋಲೆ ಎಣ್ಣೆಯಲ್ಲಿ ಮಾವಿನ ವಾಟೆಯನ್ನು ನೆನೆಸಿಟ್ಕೊಂಡು ಜಾದು ಮಾಡುವಾಗ ಮಾವಿನ ವಾಟೆಯನ್ನು ಮಣ್ಣಿನಲ್ಲಿಟ್ಟು ನೀರು ಹಾಕಿದರೆ ತಕ್ಷಣ ಮಾವಿನ ಗಿಡ ಉದ್ಭವಿಸ್ತಿತ್ತಂತೆ. ಇದನ್ನು ನೋಡಿದಂಥವ್ರು ಬೆಕ್ಕಸ ಬೆರಗಾಗ್ತಿದ್ರಂತೆ. ಈ ಮಾಹಿತಿ ಅಂತರ್ಜಾಲದಲ್ಲಿ ಸಿಕ್ತು ನನಗೆ. ಇಂಥ ಅನೇಕ ಮಾಂತ್ರಿಕ, ತಾಂತ್ರಿಕ ವಿದ್ಯೆಯಲ್ಲಿ ಬಳಕೆಯಾಗುವಂತಹ ಈ ಅಂಕೋಲೆ ಗಿಡದ ಚಿಕ್ಕ ಕಡ್ಡಿಯೊಂದನ್ನು ನಮ್ಮ ಪರ್ಸ್ನೊಳಗೆ ಇಟ್ಕೊಂಡ್ರೆ ನಮ್ಗೆ ಹಣಕಾಸಿನ ತೊಂದರೆಗಳೇ ಬರೋದಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಮಾಂತ್ರಿಕವಾಗಿ, ತಾಂತ್ರಿಕವಾಗಿ, ಔಷಧಿಯಾಗಿ ಅತ್ಯಂತ ಶಕ್ತಿಶಾಲಿ ಅನ್ನಿಸಿರುವ ಈ ಅಂಕೋಲೆ ಗಿಡದ ಬಗ್ಗೆ ನಿಮಗೂ ಕೂಡ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನೀವು ನೋಡುತ್ತಿರುವ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಗಿಡದ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ಹೇಳಿ. ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ, ಅವರು ಕೂಡ ನೋಡಲಿ.